ಧಾರವಾಡದ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ 12 ದನಕರು ಅಗ್ನಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿವೆ. ಮಮ್ಮಿಗಟ್ಟಿ ಗ್ರಾಮದ ನಿವಾಸಿಗಳಾದ ಧರ್ಮೇಂದ್ರ ಅಸುಂಡಿ ಮತ್ತು ಸಾಗರ್ ಅಸುಂಡಿ ಸಹೋದರರ ಮನೆಯ ಹಿಂಭಾಗದಲ್ಲೇ ಈ ದನದ ಕೊಟ್ಟಿಗೆ ಇದ್ದು, ನಿನ್ನೆ ರಾತ್ರಿ ಸಾಗರ್ ಅಸುಂಡಿಯವರು ದನಕರುಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಎಂದಿನಂತೆ ಮನೆಗೆ ತೆರಳಿ ಮನೆಯವರೆಲ್ಲರೂ ಊಟ ಮಾಡಿ ಮಲಗಿದ್ದರು. ನಂತರ ಬೆಳಿಗ್ಗೆ ಸರಿಸುಮಾರು 4:30 ಸಾಗರ್ ಅಸುಂಡಿಯವರ ಸಹೋದರಿ ಬೆಳಿಗ್ಗೆ ಬೇಗ ಎಚ್ಚರವಾಗಿದ್ದರಿಂದ ಹೊರಗೆ ಬಂದಿದ್ದಾರೆ. ಆಗ ದನದ ಮನೆ ಕಡೆಯಿಂದ ಅತೀವವಾಗಿ ಬರುತ್ತಿರುವ ಹೊಗೆಯನ್ನು ಗಮನಿಸಿದ ಸಹೋದರಿ ದನದ ಕೊಟ್ಟಿಗೆ ಕಡೆ ಹೋಗಿ ನೋಡುವಷ್ಟರಲ್ಲಿ ಕೊಟ್ಟಿಗೆಗೆ ಬೆಂಕಿ ತಗುಲಿದೆ ಎಂದು ಮನೆಗೆ ಬಂದು ಸಹೋದರನನ್ನು ಎಬ್ಬಿಸಿದ್ದಾಳೆ. ವಿಷಯ ಕೇಳಿ ಕೊಟ್ಟಿಗೆ ಕಡೆ ಬಂದ ಸಾಗರ್ ಅಸುಂಡಿ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಬೆಂಕಿ ನಂದಿಸಲು ಸಹಾಯ ಕೋರಿ ಕೂಗಲಾರಂಭಿಸಿದ್ದಾನೆ. ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿ ಬೇಗ ಬರಲು ತಿಳಿಸಿದ್ದಾನೆ. ಹತ್ತಿರದ ಗರಗ ಪೊಲೀಸ್ ಠಾಣೆಗೆ ಕರೆ ಮಾಡಿ ಅಗ್ನಿ ಅವಘಡದ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಕರೆಗೆ ಸ್ಪಂದಿಸಿದ ಗರಗ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಗಂಗೂಳಿಯವರು ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ದಳದವರೊಂದಿಗೆ ಸೇರಿ ಹೊತ್ತಿ ಉರಿಯುತ್ತಿದ್ದ ದನದ ಕೊಟ್ಟಿಗೆ ಹತೋಟಿಗೆ ತರಲು ಯತ್ನಿಸಿದ್ದಾರೆ. ಆದರೆ ಬೆಂಕಿಯು ಮೊದಲೇ ಹೆಚ್ಚಾಗಿ ಕಾಣಿಸಿಕೊಂಡು ಹೊತ್ತಿ ಉರಿದಿದ್ದರಿಂದ ಶೇಖರಣೆ ಮಾಡಿ ಇಟ್ಟಿದ್ದ ಮೇವು, ಹುಟ್ಟು ಮತ್ತು 10 ದನಗಳು ಮತ್ತು 2 ಕರುಗಳು ಸೇರಿ ಒಟ್ಟು 12 ದನಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ದವು. ಇನ್ನು ಧರ್ಮೇಂದ್ರ ಅಸುಂಡಿ, ಸಾಗರ ಅಸುಂಡಿ ಈ ಇಬ್ಬರು ಸಹೋದರ ಮನೆಯ ಎಲ್ಲಾ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತು. ಗ್ರಾಮದ ನಾಗರಿಕರು ಸ್ಥಳಕ್ಕೆ ಬಂದು ನೋಡಿ ಕಂಬನಿ ಮಿಡಿದಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲಿಸಿ ನೊಂದ ಸಹೋದರರಿಗೆ ಸಾಂತ್ವನ ಹೇಳಿದ್ದಾರೆ ಮತ್ತು ಸರ್ಕಾರಕ್ಕೆ ಮಾಹಿತಿ ತಿಳಿಸುತ್ತೇವೆ ಹಾಗೂ ಸರ್ಕಾರದಿಂದ ನಿಮಗೆ ನೆರವು ಕೊಡಿಸುತ್ತೇವೆಂದು ಭರವಸೆ ನೀಡಿದ್ದಾರೆ. ಚಂದ್ರಗೌಡ ಪಾಟೀಲ, ಕರಾಳ ಸತ್ಯ ನ್ಯೂಸ್, ಧಾರವಾಡ. ಇನ್ಸಿಡೆಂಟು ಬಂದು ನಿನ್ನೆ ರಾತ್ರಿ ಸಾಗರ್ ಅಸುಂಡಿ ಮತ್ತು ಧರ್ಮೇಂದ್ರ ಅಸುಂಡಿಯವರ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ನಡೆದು ಸುಮಾರು 12ಕ್ಕೂ ಹೆಚ್ಚು ದನ ಮತ್ತು ಆಕಳುಗಳು ಸುಟ್ಟು ಕರಕಲಾಗಿರುವುದು ಬೆಳಗಿನ ಜಾವ ಅವರಿಗೆ ಅದು ನೋಡಿದ್ದಾರೆ. ನೋಡಿ ಬೆಳಗ್ಗೆ 4 ಗಂಟೆ 4:15 ಸುಮಾರಿಗೆ ಅವರು ನೋಡಿದಾಗ ಆಗಾಗಲೇ ಬೆಂಕಿ ಇಡೀ ದನದ ಕೊಠಡಿಯನ್ನೇ ಆವರಿಸಿದ್ದರಿಂದ ಅವರು ಭಯಭೀತರಾಗಿ ಸಂಬಂಧಿಸಿದ ಫೈರ್ ಇಲಾಖೆಗೆ ಅಥವಾ ಊರಿನ ಜನರಿಗೆ ಅಥವಾ ಸುತ್ತಮುತ್ತಿದ್ದವರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅವನ್ನ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟೊತ್ತಾಗಲೇ ಎಲ್ಲ ದನಗಳು ಸುಟ್ಟು ಕರಕಲಾಗಿರೋದು ಕಂಡು ಬಂದಿದೆ. ಈಗ ಸಾಗರ ಸುಂಡಿಯವರು ಇಲ್ಲೇ ಪಕ್ಕಕ್ಕಿದ್ದಾರೆ. ಏನು ಹೇಳ್ಬೋದು? ಎಷ್ಟು ಗಂಟೆಗೆ ಗೊತ್ತಾಯ್ತು? ನಾವು ಬೆಳಗ್ಗೆ 4:00 ಗೊತ್ತಾಗಿದೆ. ಬೆಳಗ್ಗೆ 4:00 ಫಸ್ಟ್ ನೋಡಿದವ್ರು ನಮ್ಮ ಸಿಸ್ಟರ್ ನೋಡಿದ್ರು. ನಿಮಗೆ ಗೊತ್ತಾದ ತಕ್ಷಣ ಏನು ಮಾಡಿದ್ರಿ? ಯಾರಿಗೆ ನಾವು ಗೊತ್ತಾದ ತಕ್ಷಣ ನೋಡಲ್ಕೆ ಬಂದಿವ್ರಿ. ಇಲ್ಲಿ ಅಷ್ಟರೊಳಗೆ ಎಲ್ಲ ಇದಾಗಿಬಿಟ್ಟಿದ್ದು, ಸುಟ್ಟೋಗಿಬಿಟ್ಟಿದ್ದು. ಸಂಬಂಧಪಟ್ಟಂತೆ ಇಲಾಖೆಗಳಿಗೆ ಯಾರಿಗೆ ತಿಳಿಸಿದ್ರೆ ಮಾಹಿತಿ ಫೈರ್ ಎಕ್ಸಿಬಿಷನ್ ಬಂದಿತ್ತು ರೀ. ಬಂದವರು ಇದನ್ನು ಮಾಡ್ರಿ, ನೀರದು ಹೊಡೆದಾರ್ರಿ. ಆಮೇಲೆ ಎಲ್ಲ ಅಧಿಕಾರಿಗಳು ಬಂದಿದ್ದರು, ಊರಿನ ಪಂಚಾಯತಿಯವರು ಎಲ್ಲರೂ ಬಂದಿದ್ದರು. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದೋಗಿದ್ದಾರೆ. ಎಲ್ಲ ಅಧಿಕಾರಿಗಳು ಬಂದೋಗಿದ್ದಾರೆ. ಏನು ಹೇಳಿದ್ದಾರೆ ಅವ್ರು ಇದನ್ನು ಕ್ರಮ ತಗೋತಂತ ಹೇಳಿದ್ದಾರೆ. ಇದೆಲ್ಲ ಇನ್ಸಿಡೆಂಟ್ ನೋಡಿ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಂ, ಮಾಡ್ತಾರೆ. ತಮ್ಮ ಹೆಸರು? ನಮ್ಮ ಹೆಸರು ಸಾಗರ ಅಸುಂಡಿ. ಸಾಗರ ಅಸುಂಡಿ.